ಇವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಿಮ್ಗೋಸ್ಕರ ಒಂದ್ ಜೀವ ಕಾಯ್ತಾ ಇದೆ ಅಂತ ಗೊತ್ತಿಲ್ವಾ ನಿಮ್ಗೆ? ನೀವ್ ಈ ರೀತಿನೇ ಮಾಡ್ತಾ ಇದ್ರೆ ನಿಮ್ ಜೊತೆ ನಾನು ಮಾತಾಡೋದೇ ಬಿಟ್ಬಿಡ್ತೀನಿ. ಅಯ್ಯಯ್ಯೋ, ನಿಮ್ ಜೊತೆ ಮಾತ್ಬಿಟ್ರೆ ನಾನು ಬೇರೆ ಯಾರ ಹತ್ರ ಮಾತಾಡ್ಲಿ? ಬೇಗ ಬನ್ನಿಪ್ಪ, ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಸರಸ್ವತಿ, ಇದ್ಯಾಕಮ್ಮ ಹೊರ ಕೂತಿದ್ಯಾ? ಅದು ಮಾವ, ಆಗ್ಲೇ ಒಂದ್ ಕರು ಬಂದು ಗಿಡಗಳನ್ನೆಲ್ಲ ಮೇಯ್ತಾ ಇತ್ತು. ಅದು ಮತ್ತೆ ಬಂದ್ರೆ ಬೇರೆ ಮೇವು ಹಾಕೋಣ, ಗಿಡಗಳನ್ನೆಲ್ಲ ಕಾಪಾಡೋಣ ಅಂತ ಇಲ್ಲೇ ಕೂತಿದ್ದೆ. ಓ ಸರಿನಮ್ಮ, ನೀನು ಹುಷಾರು. ಯಾವತ್ತದು ಕರು? ನಾನು ನೋಡೇ ಇಲ್ವಲ್ಲ. ಏ ಮಾಧವ, ಏನೋ ಅದು ಕರು ಅಂತಿದ್ದೀಯಾ? ಸೀತಕ್ಕ, ಮನೆ ಮುಂದೆ ಗಿಡಗಳನ್ನ ಯಾವ್ದೋ ಕರು ಬಂದು ಮೇಯ್ತಾ ಇದೆಯಂತೆ. ಪಾಪ ಸರಸ್ವತಿ ಆಚೆ ಕುತ್ಕೊಂಡು ಕಾಯ್ತಾ ಇದ್ದಾಳೆ. ಹೌದೇ? ಹಾ, ಕಮಲಾ, ಬಾರೆ ಇಲ್ಲಿ. ಯಾವುದೇ ಆ ಕರು? ನನ್ಗೂ ಗೊತ್ತಿಲ್ಲ ಅತ್ತೆ. ಪಾಪ ಸರಸ್ವತಿ ಆಗ್ಲಿಂದ ಕಾಯ್ತಾ ಇದ್ದಾಳೆ. ಈ ವೆಂಕಟನಾಥ ಬೇರೆ ಇನ್ನೂ ಬಂದಿಲ್ಲ. ನೀನಾದ್ರೂ ಬುದ್ಧಿ ಹೇಳ್ಬಾರ್ದಾ? ಮಗನ್ ಮದ್ವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಪಟ್ಟವ್ರು ನೀವು. ಸಂಸಾರನು ಕಣ್ ತುಂಬಾ ನೋಡ್ಬೇಕು ತಾನೆ. ನೀವೇ ಹೇಳಿ, ಈ ಮದ್ವೆಗೆ ನಿಂದೇನು ಪಾತ್ರನೇ ಇಲ್ವಾ? ವೆಂಕಟನಾಥನ್ ಮದ್ವೆ ಆದ್ಮೇಲೆ ನಿನ್ ಜಂಬ ಜಾಸ್ತಿ ಆಗಿದೆ. ಸರಿ ಬಿಡು, ನಾನೇ ಹೇಳ್ತೀನಿ.